ನಡೀತಾ ಇದೆಯಲ್ಲ ನೋಡಿ ವಿಡಿಯೋ. ಸ್ಟೋನ್ ಪ್ರಾಡಕ್ಟ್ಸ್ ಎಷ್ಟಿದೆ? ಕ್ರಷರ್ಸು ಎಷ್ಟು ನಡೀತಾ ಇದೆ ಸರ್? ಮೇಡಮ್ ಪುಷ್ಪ ನನಗೆ ಇನ್ಫಾರ್ಮೇಷನ್ ಪಕ್ಕ ಇನ್ಫಾರ್ಮೇಷನ್ನು ಲೈಸೆನ್ಸ್ ಇಂದ ಹಂಗೆ ಹೊಡಿತಾ ಇದ್ದಾರಲ್ಲ. ಇಲ್ಲಿಗಲ್ ಕ್ವಾಲಿ ಇಲ್ಲಿಗಲ್ ಕ್ರಷಿಂಗ್ ಇಲ್ಲಿಗಲ್ ನಡೀತಾ ಇದೆ, ಫ್ರೆಂಡ್ಸ್ ನಡೀತಾ ಇದೆ. ನಮ್ಮದು ನೋಡ್ತಾ ಇಲ್ಲ, ನಿಮ್ಮ ಅಧಿಕಾರಿಗಳು ನೋಡ್ತಾ ಇಲ್ಲ, ಹೋಗ್ತಾ ಇಲ್ಲ. ಎಷ್ಟು ಲೈಸೆನ್ಸ್ ಎಷ್ಟೋ ಲೈಸೆನ್ಸ್ ಎಷ್ಟಿದೆ? ಎಷ್ಟು ನೋಟಿಸ್ ಕೊಟ್ಟಿದ್ದೀರಾ ಮೇಡಮ್? ಇಲ್ಲಿಗಲ್ ನಡೀತಾ ಇರೋದಕ್ಕೆ ಸ್ಟಾಪ್ ಮಾಡೋಕ್ಕೆ ಏನು ಮಾಡಿದ್ದೀರಾ? ಕೇಸ್ ಎಷ್ಟು ರಿಜಿಸ್ಟರ್ ಮಾಡಿದ್ದೀರಾ? ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ? ಇದು ದಂಡ ಬೇಡಮ್ಮ, ನೀವು ದಂಡ ಹಾಕೋ ದಂಡ ಕಟ್ತಾ ನಡ್ತಾರೆ. ದಂಡ ನೋ ಯೂಸ್. ಕೇಸ್ ಇಷ್ಟು ಮಾಡಿ ಸ್ಟಾಪ್ ಮಾಡಬೇಕು. ಕೇಸ್ ಇದೆ, ಫೈನ್ ಹಾಕಿದಾರ. ಬಟ್ ದೇ ಆರ್ ಡೂಯಿಂಗ್ ಆಲ್ಮೋಸ್ಟ್ ಗೊತ್ತಲ್ಲ, ನೋಡ್ತಾ ಇದೆ. ನಮ್ಮ ಫಾರೆಸ್ಟ್ ಇಶ್ಯೂಸ್ ಇದೆ ಅಂದರೆ ಫಾರೆಸ್ಟ್ ಹೋಗ್ಲಾಕೊಂಡ್ರೆ ಏನು ಮಾಡ್ಬೇಕು ನಾವು? ಇಲ್ಲೇ ಇದ್ದಾರೆ, ರಾಜು ಅವರು ಇದ್ದಾರೆ. ರಾಜು ನೋಡಿ, ಫಾರೆಸ್ಟ್ ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಅವ್ರು ನಾವು ಲೆಟರ್ ಬರ್ತಿದ್ದೀವಿ ಸರ್. ಫಾರೆಸ್ಟ್ ಅವರು ಕೊಡ್ಬೇಕಾ? ಫ್ಯಾನ್ ಆಫ್ ಮಾಡ್ರಿ. ಯಾರು ಅದು? ಅಮ್ಮ, ಯು ವಾಂಟ್ ಪರ್ಮಿಷನ್ ಇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೈನಿಂಗ್ ಮಾಡುತ್ತೆ ಫಾರೆಸ್ಟ್ ಅಲ್ಲ. ಯು ವಾಂಟ್ ಮೈನಿಂಗ್ ಇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹೌದು ರೀ, ಅವ್ರು ಗೋಮಾಳ ಅಂತ ಇರ್ತದೆ. ಇಫ್ ಇಟ್ ಇಸ್ ಡಿಕ್ಲೇರ್ಡ್ ಫಾರೆಸ್ಟ್ ಮೊದಲೇ ಯಾವಾಗಲೂ 1949 ಅವ್ರೇನು ಪರ್ಮಿಷನ್ ಕೊಡ್ಬೇಕು ನಿಮಗೆ? ಡೀಪ್ ಫಾರೆಸ್ಟ್ 2022 ನೋಟಿಫಿಕೇಶನ್ ಪ್ರಕಾರ ಕೂಡ ಬರಲ್ವಲ್ಲ. ಡೀಪ್ ಫಾರೆಸ್ಟ್ ನೋಟಿಫೈಡ್ ಫಾರೆಸ್ಟ್ ಇಟ್ ಈಸ್ ಈಗ ರೆವಿನ್ಯೂ ಕಂಟ್ರೋಲ್ ಇದೆ. ಈಗ ಸರ್ವೆ ಆಗ್ತದೆ. ಸುಪ್ರೀಂ ಕೋರ್ಟ್ ಗೋಡಾವರಿ ಒಂದು ಕೇಸ್ ಇದೆ. ಡೀಪ್ ಫಾರೆಸ್ಟ್ ಕೊಡಂಗಿಲ್ಲ ಅಂತಿದೆ. ಫಾರೆಸ್ಟ್ ಇಸ್ ಫಾರೆಸ್ಟ್. ನಿಮ್ಗೆ ಬೇಕಾ? ಯು ವಾಂಟ್ ಪರ್ಮಿಷನ್ ಅಂದ್ರೆ ಮೈನ್ ಓನರ್. ಅದರ ಸಪೋರ್ಟಿಂಗ್ ಮೈನ್ ಓನರ್ಸ್. ಅದು ಲೀಗಲ್ ವೈಫು ಪಾದ ಇದು ದೇವ್ರ ತಿನ್ನೋರು ಕೋರ್ಟ್ ಹೋಗ್ಬೇಕು. ನೀವು ಕೊಡ್ಬೇಕು ಸರ್, ಕೊಡ್ಬೇಕಂದ್ರೆ ನೀವೇ ನಾವು ಕೊಟ್ಟಂಗಿದೆ ಫಾರೆಸ್ಟಲ್ಲಿ. ನೀವೇ ಯಾರು ಕೊಡೋಕ್ಕೆ ಫಾರೆಸ್ಟ್ ಕೊಡಲ್ಲ. ಅಗ್ರಿಪಾರ್ಟ್ ಲಡ್ಡಿನ ಕೋರ್ಟ್ ಇದೆ, ಕೋರ್ಟ್ ಇವು ಪಾದ ನೀವೇ ಯಾಕೆ ಸಪೋರ್ಟ್ ಮಾಡ್ತಾರೆ? ಅರ್ಥ ಆಗ್ತಾ ಇಲ್ಲ. ಕೊಡ್ಬೇಕು ಕೊಡ್ತಾರಲ್ಲ ನೀವು. ಎಷ್ಟು ಲೈಸೆನ್ಸ್ ಇಶ್ಯೂ ಮಾಡಿದ್ರೆ, ಎಷ್ಟು ಪರ್ಮಿಟ್ ವಿತೌಟ್ ಪರ್ಮಿಟ್ಸ್ ಇದೆ ಅಮ್ಮ? ಎಷ್ಟು ಇಲ್ಲಿಗಲ್ ಇದೆ ನೋಡಿಲ್ಲ. ಎಷ್ಟಿದೆ ಎಷ್ಟಿದೆ ಇಲ್ಲಿಗಲ್ ಹೇಳಿದ್ರು? ಇಲ್ಲಿಗಲ್ ಎಷ್ಟಿದೆ ತಾಯಿ? ಸೈಟ್ಸ್ ಇಲ್ಲಿಗಲ್ ಸೈಟ್ಸ್ ಎಷ್ಟಿದೆ ಹೇಳಿ ಮೇಡಮ್? ಡೈರೆಕ್ಟ್ ಆಗಿ ಡೈರೆಕ್ಟ್ ಕ್ವೆಶ್ಚನ್ ಕೇಳ್ತಾರೆ. ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಹೇಳಿದ್ರೆ ಈಗ ಫಾರೆಸ್ಟ್ ಆಕ್ಟ್ ಅಲ್ಲಿ ಏನ್ರಿ ರಾಜು ಅವರ ಈ ಕಡೆ ಬನ್ರಿ. ರಾಜು ಅವರ ಈ ಕಡೆ ಬನ್ರಿ. ಸಾಹೇಬ್ ಸಾಹೇಬ್ ಮುಂದೆ ನಿಂತ್ಕೊಂಡು ಮಾತಾಡಿ. ಪ್ರಾಪರ್ ಹಿಂದೆ ನಿಂತ್ಕೊಂಡು ಮಾತಾಡ್ತಾರೆ. ಫಾರೆಸ್ಟ್ ಇಲ್ಲ ಸರ್, ಎಲ್ಲರೂ ಸರ್ ಎಲ್ಲ ಸ್ಟಾಪ್. ಡೆಲ್ಲಿ ಫಾರೆಸ್ಟ್ ಬರುತ್ತೆ ಸುಮ್ಮನೆ. ನಂಬರ್ ಆಫ್ ನೀವು ನಿಮಿಷ ನೀವು ಒಬ್ರಿಗೊಬ್ರು ಇದು ಮಾಡ್ಕೋಬೇಡಿ. ನಂಬರ್ ಆಫ್ ಕಂಪ್ಲೇಂಟ್ಸ್ ಲಾಸ್ಟ್ ಆಗಿದೆ. ಬಟ್ ಡೆಸ್ಪೈಟ್ ದಟ್ ಯು ಹ್ಯಾವ್ ನಾಟ್ ಟೇಕನ್ ಎನಿ ಆಕ್ಷನ್ ಅಂತ ಸಾಹೇಬ್ ಗಮನಕ್ಕೆ ಬಂದಿದೆ. ಕಂಪ್ಲೇಂಟ್ಸ್ ಬಂದು ಪರ್ಸನಲಿ ಅಪ್ರೋಚ್ ಆಗಿದ್ದಾರೆ ಸಾಹೇಬ್ರಿಗೆ ಸುಮಾರು ಜನ. ನೀವುಗಳು ಕಂಪ್ಲೇಂಟ್ ಕೊಟ್ಟರು ಆಕ್ಷನ್ ತಗೊಳ್ತಾ ಇಲ್ಲ ಅಂತ ನಮ್ಮಲ್ಲಿ ಯಾವ ನೀವು ಲೆಟರ್ ಬರೆದಿದ್ದೀನಮ್ಮ. ಈವನ್ ಅಸ್ಯೂಮಿಂಗ್ ಲೆಟರ್ ಬರೆದ ಕಾಪಿ ಇದೆಯಾ? ತಗೊಳ್ಳಿ ಮೇಡಮ್. ತರ್ಸಕ್ಕೆ
ಸರ್ ಪರ್ಸನಲಿ ಬಂದು ಕೊಟ್ರು ಕಂಪ್ಲೇಂಟ್ಸ್ ಅವರ ಆಕ್ಷನ್ ತಗೋತಾ ಇಲ್ಲ. ಈವನ್ ಅಜ್ಯೂಮಿಂಗ್ ಫಾರೆಸ್ಟ್ ಏರಿಯಾದಲ್ಲಿ ಮಾಡ್ತಾ ಇದ್ದಂತೆ ಯು ಡೋಂಟ್ ಹ್ಯಾವ್ ಪವರ್ ಸ್ಟಾಪ್ ಮೈನಿಂಗ್ ನಾ ಹೋಯ್ ಇವ್ರಿಗೆ ಯಾಕೆ ಹಂಗಾದ್ರೆ ನಿಮ್ಗೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ತೀರ ನೀವು. ಬೋರ್ಡ್ ಶುಡ್ ಜಾಯಿನ್ ಟುಗೆದರ್ ಸ್ಟಾಪ್. Correct. We both the departments are ರೆವಿನ್ಯೂ joined. ಆಲ್ ದ ರೆಸ್ಪಾನ್ಸಿಬಿಲಿಟಿ ರೆವಿನ್ಯೂ ಫಾರೆಸ್ಟ್ ಅವ್ರು ಬಿದ್ದೋಗ್ಬೇಕು ಓದೋರು ಹೇಳ್ತಾನೆ ಮೇಡಮ್ ನೀವು ಬರಬೇಡಿ ಫಾರೆಸ್ಟ್ ಲ್ಯಾಂಡ್ ಅಂತಾನೆ. ಅವ್ರು ಬಂದ್ರೆ ನೀವು ಬರಬೇಡ್ರಿ ಮಾಡಿಬಿಡ್ತಾನೆ ಅವ್ರು ಮಾತು ಕೇಳ್ತಾರೆ. ಯು ಶುಡ್ ಐಡೆಂಟಿಫೈ ಫಸ್ಟ್ ಕೇಸ್ ಇಷ್ಟ ಮಾಡಿ ಎಲ್ಲಿಗಲ್ ಮೈನಿಂಗ್ ಎಲ್ಲಿ ಆಗಲಿ ಯು ಹ್ಯಾವ್ ರೈಟ್ ಟು ಫಸ್ಟ್ ಕೇಸ್ ಇಷ್ಟ ಅಲ್ಟಿಮೇಟ್ಲಿ ಫೋನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಕೇಳ್ಬೇಕು ನಡೀತು ಜಾಯಿಂಟ್ ತಗೊಂಡು ಹೋಗಿ ಶುಡ್ ಸರ್ವೆ ಜಾಯಿಂಟ್ ಸರ್ವೆ ಮಾಡಿ ಗೊತ್ತಾಗುತ್ತೆ. ಯು ಕಾಂಟ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಮೇಡಮ್. ಅವ್ರು ಫಾರೆಸ್ಟ್ ಅಂತ ಅವ್ರು ಹೋಗ್ತಾನೆ ಫಾರೆಸ್ಟ್ ಬಂದಿಲ್ಲ ಹೋಗಿರ್ತಾರೆ ಮೇನವರು ಇವ್ರು ಬಂದು ನಮಗೆ ಬರಲ್ಲಂತೆ ಮೇಡಮ್ಗೆ ರೆವಿನ್ಯೂ ಹೋಗಿದ್ದೀವಿ ಗೋಮಾಳ ಅಲ್ಲ ರೆವಿನ್ಯೂ ಹೋಗಿರ್ತಾರೆ. ಅದು ನಿಮ್ಮಿಬ್ಬರು ನಾವು ತಮಾಷೆ ಮಾಡ್ಕೊಂಡು ನಾವು ಇವಿಲ್ ಎಂಜಾಯ್. ಅವಾಗ ಏನು ಮಾಡಬೇಕು ಇಬ್ಬರು ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಇಬ್ಬರು ಹೋಗ್ಬೇಕು ಸ್ಪಾಟಿಗೆ. ನಿಮ್ಮ ಮ್ಯಾಪ್ ಅವ್ರ ಮ್ಯಾಪ್ ತಗೊಂಡೋಗಿ ಗೊತ್ತಾಗ್ತದೆ. ಅಕಸ್ಮಾತ್ ಫಾರೆಸ್ಟ್ ಸಪೋರ್ಟ್ ನೋ ಮೈನಿಂಗ್ ಪರ್ಮಿಷನ್ ಕೊಟ್ಟು ಯಾವ್ದು ಇವತ್ತಾನೆ ಫಾರೆಸ್ಟ್ ಏನು ಕೊಡ್ತೀರಿ ನೀವು? ನೋಡಿ ಟಾಸ್ಕ್ ಫೋರ್ಸ್ ಅಲ್ಲಿ ಎಲ್ಲರೂ ಇದ್ದೀರಲ್ಲ, ನೀವು ಯಾಕೆ ನಾವು ಮತ್ತೆ ಎಲ್ಲ ಗೊತ್ತಲ್ಲ ನಿಮಗೆ ಟಾಸ್ಕ್ ಫೋರ್ಸ್ ಎಲ್ಲ ಗೊತ್ತಲ್ಲ, ನೀವು ಯಾಕೆ ಮತ್ತೆ ಕ್ರಮ ತಗೋತಾ ಇಲ್ಲ? ಎನಿ ಮೆಂಬರ್ ಆಫ್ ದಿ ಟಾಸ್ಕ್ ಫೋರ್ಸ್ ಕ್ಯಾನ್ ಟೇಕ್ ಆಕ್ಷನ್. ಇಲ್ಲಿ ಮುರಮ್ಮು ಶಾಂಡ್ ಇದೆಯಾ? ಇದೆ ಮೇಡಮ್, ಅದೇ 3 ಏನೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಮೇಡಮ್? ಮಟ್ಟ ಲೆಟ್ರೈಟ್ ಇದೆಯಮ್ಮ? ಲೆಟ್ರೈಟ್ ಲೆಟ್ರೈಟ್ ಸ್ಟೋನ್ ಇಲ್ಲ, ಬರೀ ಮುರಮ್ಮು ಬಿಲ್ಡಿಂಗ್ ಶಾಂಡ್. ಸ್ಟೋನ್ ಮುರ್ರಂ ಕೊಟ್ಟಿಲ್ಲ. ಬಟ್ 3 ಏನಲ್ಲಿ ಇದಕ್ಕೆ ಮಟ್ಟ ಮಾಡ್ಲಿಕ್ಕೆ ಸಂತಟ್ ಮಾಡ್ಲಿಕ್ಕೆ ಎಷ್ಟು ಕೊಟ್ಟಿದ್ದೀರಾ? 3 ಏನಲ್ಲಿ ಕೊಟ್ಟೇ ಇಲ್ಲ. ಅಮ್ಮ ವಾಟ್ ಇಸ್ ದಿ ಡೆಪ್ತ್ ಪರ್ಮಿಷನ್? 18 ಅಡಿ 21 ಅಡಿನ ತೆಗಿಯಕ್ಕೆ ಬೆಂಚ್ ಮಾರ್ಕ್ ಅಂದರೆ 2 ಎಕರೆ ಬೆಂಚ್ ಮಾರ್ಕ್ ಮಾಡ್ತಾರೆ, 10 ಎಕರೆ ಬೆಂಚ್ ಮಾರ್ಕ್ ಮಾಡ್ಕೊತಾರೆ. 2 ಎಕರೆ ಮಾಡೋಕ್ಕಾಗಲ್ಲ. ನೀವು 10 ಎಕರೆ ಕೊಟ್ಟಿದ್ದೀರಿ ಇಲ್ಲಿ ಲೈಸೆನ್ಸ್ ಇದ್ದೀರಾ ಕೊಟ್ಟಿದ್ದೀರಾ? ಅವ್ರು ಬೆಂಚ್ ಮಾರ್ಕ್ ಅಂದರೆ ಅಪ್ ಟು 21 ಫೀಟ್ ನಿಮಗೆ ಪವರ್, ಮಿಕ್ಕಿದ್ದೆಲ್ಲ ಸೆಂಟ್ರಲ್. ಎಷ್ಟು ಸೆಂಟ್ರಲ್ ಪರ್ಮಿಷನ್ ತೊಗೊಂಡಿದ್ದಾರೆ? ಹಂಗ ನೀವು ಹೆಂಗೆ ಬಿಡ್ತೀರಿ? 21 ಅಡಿ ಮೇಲೆ ಕೆಳಗೆ ಹೋಗಂಗಲ್ಲ. ಎಷ್ಟು ಫೀಟ್ ಒಳಗೆ ಹೋಗಿದೆ ನೋಡಿಲ್ಲ. ತಾವು ಯಾವಾಗ ಮೈನ್ಸ್ ಹೋಗಿದ್ದಾರ? ನನ್ನ ಮನೆ ಮಾದೂರು ಹೋಗಿದ್ದೆ. ಡ್ರೋನ್ ಸರ್ವೆ ಬಿಡಮ್ಮ, ಅದು ಹೆಂಗಂದ್ರೆ ಕೇಳುತ್ತೆ ನಾವೆಲ್ಲ ಕೇಳ್ತಾರೆ. ಡ್ರೋನ್ ಸರ್ವೆ ಅಲ್ಲ, ಪರ್ಸನಲ್ ಸರ್ವೆ. ನಾನು ಮಾದೂರು ಹೋಗಿದ್ದೆ. 18 ಅಡಿ 20 ಅಡಿ ಅಂತೇಳಿ ಅವ್ರು 300 ಅಡಿ ಒಳಗೆ ಹೋಗ್ಬಿಟ್ಟಿದ್ರು. ಎಲ್ಲ ಸ್ಟಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ನಾನು ಮನೆ ಮೇಲೆ. ತಾವು ಹೋಗಿದ್ದೆ ಪರ್ಸನಲ್ ಆಗಿ? ಹೋಗಿಲ್ಲ. ನಾನು ಬರ್ತೀನಿ ಬಿಡಿ, ಹೋಗೋಣ. ನೀವು ಹೋಗಿ ಬನ್ನಿ ಅಂತ ನಾನೇ ಬರ್ತೀನಿ. ಇಲ್ಗೋ ಶ್ರೀರಂಗಪಟ್ಟಣದಲ್ಲಿ ಇದೆ ಸರ್. ರೈಟ್ ಸರ್, ಟೈಮಲ್ಲಿ ಓಕೆ. ಒಂದು ದಿವಸ ಸರ್ಪ್ರೈಸ್ ಮೇಡಮ್ ಗೊತ್ತಾಗಲ್ಲ, ಎಲ್ಲರೂ ಗೊತ್ತು, ಯಾರು ಗೊತ್ತಾಗಲ್ಲ. ನಾನು ಮುಗಿತೀನಿ ಅಲ್ಲಿ ಮಾರ್ನಿಂಗ್ ಬಂದಿರ್ತೀರಲ್ಲ. ನಾನು ಆಲ್ರೆಡಿ ಹೊಡೆದಿದ್ದಾರೆ ಸರ್ ಶ್ರೀರಂಗಪಟ್ಟಣದಲ್ಲೇ. ಹೆಂಗ್ರಿ ಹೇಳ್ತಾರೆ? ನಾನು ಆಲ್ರೆಡಿ ಹೊಡೆದಿದ್ದಾರೆ ಮೇಡಮ್. ನಾನು ನಿಮಗೋಸ್ಕರ ಒಂದು ಮಾಹಿತಿ ಕೊಟ್ಟಿದ್ದೆ. ಯಾಕೆಂದರೆ ಅದಿರೋದು ಸರ್ 4 ಎಕರೆ. ಅವ್ರು ಹೆಂಗೆ ನೀವು ಹೇಳ್ದಂಗೆ ಇವ್ರು ಹೋದಾಗ ಗೋಮಾಳ ಅಂತ ಹೇಳ್ತಾರೆ, ಇವ್ರು ಬಂದಾಗ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ. ಅದೇ ರೀತಿ ಡಿಸ್ಪ್ಯೂಟ್ ಆಗಿ ಯಾವುದಕ್ಕೆ ಇಲ್ಲ ಮೇಡಮ್, ಅದು ಕ್ಲಿಯರ್ ಇದೆ. ನ್ಯಾಷನಲ್ ಹೈವೇಗೆ ನೀವು ಕೊಟ್ಟಿದ್ರಿ, ಕಾಂಟ್ರಾಕ್ಟ್ ಮುಗೀತು. ಕಾಂಟ್ರಾಕ್ಟ್ ಮುಗಿದ್ರು ಕೂಡ ಇನ್ನೂ ನಡೀತಾ ಇದೆ ಎಷ್ಟು ಕೇಸಲ್ಲಿ ಶ್ರೀರಂಗಪಟ್ಟಣ ವ್ಯಾಪ್ತಿನಲ್ಲೇ. ಎಷ್ಟು ಕೇಸಲ್ಲಿ ವೈಲೇಷನ್ ಕೇಸ್ ಲಿಸ್ಟ್ ಮಾಡಿ ಸೀಸ್ ಮಾಡಿದ ಲಾರಿಗಳು ಎಷ್ಟು ನೀವು ಸ್ಟಾಪ್ ಮಾಡ್ತಿದ್ರಿ ಮೈನಿಂಗ್ಸು? ದಂಡ ಇವತ್ತು ಹಾಕ್ತಾರೆ, ಮತ್ತೆ ನಾನು ಬೆಳಗ್ಗೆ ಹೋಗ್ತಾನೆ.